ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಕೂಡ ಭರ್ಜರಿ ಮತಬೇಟೆಯಲ್ಲಿ ತೊಡಗಿಕೊಂಡಿದ್ದಾರೆ. ಪ್ರಚಾರದ ನಡುವೆ ಬಿಜೆಪಿ ಅಭ್ಯರ್ಥಿ ವಿರುದ್ಧ ಅಂಜಲಿ ನಿಂಬಾಳ್ಕರ್ ಗುಡುಗಿದ್ದಾರೆ. ಸಿರ್ಸಿಯಲ್ಲಿ ಕಾಗೇರಿಗೆ ಬಹಿರಂಗ ಚರ್ಚೆಗೆ ಆಹ್ವಾನ ಕೊಟ್ಟಿದ್ದಾರೆ. ಬಹಿರಂಗ ಚರ್ಚೆಗೆ ಬನ್ನಿ ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದಾರೆ. ತಾಕತ್ತಿದ್ರೆ ಬನ್ನಿ ನಾವು ಚರ್ಚೆ ಮಾಡೋಣ ಅಂತ ಹೇಳಿದ್ದಾರೆ. ಬೇರೆ ಜಿಲ್ಲೆಯವರನ್ನ ಕಾಂಗ್ರೆಸ್ ಅಭ್ಯರ್ಥಿ ಮಾಡಿದೆ ಅಂತ ಹೇಳಿದ್ದಾರೆ. ಆ ಹೇಳಿಕೆಗೆ ಸಾಕಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಟ್ಟೋದು ನನ್ನ ಕೈಲಿಲ್ಲ, ಸಾಯೋದು ನನ್ನ ಕೈಲಿಲ್ಲ. ಉತ್ತರ ಕನ್ನಡ ಕ್ಷೇತ್ರ ವ್ಯಾಪ್ತಿಯ ಖಾನಾಪುರದಲ್ಲಿ ಶಾಸಕಿಯಾಗಿದ್ದೆ. ನನ್ನ ಅಭಿವೃದ್ಧಿ ವಿಚಾರದಲ್ಲಿ ಕಾಗೇರಿ ಅವರು ಚರ್ಚೆಗೆ ಬರಲಿ. ಮೋದಿ ಗುಜರಾತ್ನಿಂದ ಬೇರೆಡೆ ಚುನಾವಣೆಗೆ ನಿಲ್ಲಬಹುದು. ಜಗದೀಶ್ ಶೆಟ್ಟರ್ ಬೆಳಗಾವಿಗೆ ಬಂದು ಸ್ಪರ್ಧೆ ಮಾಡಬಹುದು. ಕಾಗೇರಿಗೆ ಮತ ಬರಲ್ಲ ಎಂಬ ಭಯದಿಂದ ಹೀಗೆಲ್ಲ ಮಾತಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ವಿರುದ್ಧ ಅಂಜಲಿ ನಿಂಬಾಳ್ಕರ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹುಟ್ಟಿದ್ದು ನನ್ನ ಕೈಯಲ್ಲಿ ಇರಲ್ಲ. ಯಾವ ಜಾತಿ ಧರ್ಮ ಯಾವ ತಾಯಿ ಹೊಟ್ಟೆಯಲ್ಲಿ ಹುಟ್ತೀವಿ ಅದು ನಮ್ಮ ಕೈಯಲ್ಲಿ ಇರತ್ತೆ, ನಮ್ಮ ಕೈಯಲ್ಲಿ ಇರಲ್ಲ. ಆದ್ರೆ ನಮ್ ಕರ್ಮ ಮಾಡೋದು, ನಮ್ ಕೆಲಸ ಮಾಡೋದು ಈ ಕರ್ನಾಟಕ ರಾಜ್ಯ ಅಲ್ಲಿ, ಈ ಕನ್ನಡ ನಾಡಿನ ಊಟ ನಾನು ತಿಂತಾ ಇದ್ದೀನಿ, ಕುಡಿತಾ ಇದ್ದೀನಿ. ಈ ನೀರು ಈ ಕನ್ನಡ ನಾಡಿಂದ ಋಣ ನಾನು ತೀರಿಸ್ಬೇಕು. ಅದಕ್ಕೆ ವಾಪಸ್ ಇದು ಸಮಾಜ ಸೇವೆಯಿಂದ ರಾಜಕಾರಣಕ್ಕೆ ಬಂದದ್ದು ಸಂದರ್ಭ. ಸಾಯೋದು ಕೂಡ ನನ್ನ ಕೈಯಲ್ಲಿ ಇಲ್ಲ. ಎಲ್ಲಿ ಸಾಯ್ತೀನಿ ಗೊತ್ತಿಲ್ಲ. ಈ ಹುಟ್ಟಿದಂತ ಸಾಯದ ಮಧ್ಯದಲ್ಲಿ ಜೀವನ ಯಾವ ಜನಕ್ಕೋಸ್ಕರ ಉಪಯೋಗ ಮಾಡ್ತೀರಾ ಅದ ಬಹಳ ಮುಖ್ಯ. ಆದ್ರೆ ಕಾಗೇರಿ ಅವರೇ, ನೀವು ಎಲ್ಲಿ ಹುಟ್ಟಿದಿರ ನನ್ಗೆ ಗೊತ್ತಿಲ್ಲ. ಬಹುಶಃ ಅನ್ಕೊಳ್ತಾ ಇದ್ದೀನಿ ಶಿರ್ಸಿ ಅಲ್ಲಿನೆ. 3 ಬಾರಿ ಶಿರ್ಸಿ ಶಾಸಕರು ಆಗಿದ್ದೀರಾ, 3 ಬಾರಿ ಅಂಕೋಲ ಶಾಸಕರು ಆಗಿದ್ದೀರಾ, 6 ಬಾರಿ ಶಾಸಕರು, 1 ಬಾರಿ ಮಂತ್ರಿ ಸ್ಥಾನ, 1 ಬಾರಿ ಸ್ಪೀಕರ್ ಸ್ಥಾನ. ದಯವಿಟ್ಟು ಇಷ್ಟು ಎಲ್ಲ ನೀವು ಅಲಂಕರಿಸಿದ್ದೀರಾ. ಎಲ್ಲ ಪದ ನಿಮ್ಮ ಊರಿಗೆ ಏನು ಕೊಡುಗೆ ಅದು ಹೇಳಿ. ನಾನು ಹೇಳ್ತೀನಿ, ಖಾನಾಪುರಲ್ಲಿ ಇವತ್ತು ಹೋಗಿ ನೋಡಿ, 500 ಶಾಲೆ ಕೊಠಡಿಗಳು ನಾನು ಕಟ್ಟಿದ್ದೀನಿ ಶಾಸಕಿಯಾದ ಸಂದರ್ಭದಲ್ಲಿ. ನೀವು ಶಿಕ್ಷಣ ಮಂತ್ರಿಯಾಗಿ ನಿಮ್ ಶಿರ್ಸಿಯಲ್ಲಿ ಒಂದೇ ಶಾಲೆ ಕೊಠಡಿ ತೋರಿಸಿ, ಒಂದೇ ತೋರಿಸಿ. ಆ ಜನ ಹೇಳ್ತಾ ಇದ್ದಾರೆ, ಶಿರ್ಸಿ ಜನ ಹೇಳ್ತಾ ಇದ್ದಾರೆ, ಅಂಕೋಲ ಜನ ಹೇಳ್ತಾ ಇದ್ದಾರೆ, ಮಂತ್ರಿಯಾಗಿ ನಮ್ಮ ಊರಿಗೆ ಏನು ಕೊಟ್ಟಿಲ್ಲ, ಶಾಸಕರು ಆಗಿ ಕೂಡ 6 ಬಾರಿ ಏನು ಮಾಡಿಲ್ಲ. ತಾಯಿ ಅವರೇ, ನಮ್ಗೆ ಬದಲಾವಣೆ ಬೇಕು. ಅದಕ್ಕೆ ನಿಮ್ ಕಡೆ ನೋಡ್ತಾ ಇದ್ದೀವಿ. ದಯವಿಟ್ಟು ಬದಲಾವಣೆ ಆಗಿದ್ರೆ ಮಾತ್ರ ನಮ್ದು ಸ್ವಲ್ಪ ಹೆಚ್ಚು ಕಡಿಮೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಜನರ ಬಾಯಿಯಿಂದ ಬರ್ತಾ ಇದೆ, ನನ್ನ ಬಾಯಿಯಿಂದ ಅಲ್ಲ. ಸೊ ಅದಕ್ಕೆ ಬಿಜೆಪಿ ನಾಯಕರಿಗೆ, ಕಾಗೇರಿ ಅವರಿಗೆ, ಎಲ್ಲರಿಗೆ ಹೇಳಿಕೆ ಬಯಸ್ತೀನಿ. ಇಲೆಕ್ಷನ್ ಬಂದಾಗ ಸಂದರ್ಭದಲ್ಲಿ ಜಾತಿ ಧರ್ಮ, ಎಲ್ಲಿ ಹುಟ್ಟಿದೀರಾ, ಏನ್ ಮಾಡ್ತೀರಾ, ಬೆಂಕಿ ಹಚ್ಚೋದು ಕೆಲಸ ದಯವಿಟ್ಟು ಬಿಟ್ಬಿಡಿ. ನೀವು ಏನ್ ನಮ್ಗೆ ಮಾಡಿದೀರಾ ಅದು ತೋರಿಸಿ, ಅದರ ಮೇಲೆ ಮತಯಾಚನೆ ಮಾಡಿ ಅಂತ ಕೇಳಲಿಕ್ಕೆ ಬಯಸ್ತೀನಿ. ನಾನು ಹೇಳ್ಬೇಕು ಬೇಡವಾ ಗೊತ್ತಿಲ್ಲ. ಆದ್ರೆ ಬೆಳಗಾಂ ಜಿಲ್ಲೆಯಲ್ಲಿ ಜಗದೀಶ್ ಶೆಟ್ಟರ್ ಎಲ್ಲಿಂದ ನಿಲ್ತಾ ಇದ್ದಾರೆ, ಎಲ್ಲಿಂದ ಅವರು ಬಹುಶಃ ಹುಬ್ಳಿ ಧಾರವಾಡ ನಾನು ಅನ್ಕೊಂಡೆ, ಬೆಳಗಾವಿಂದ ನಿಂತಿದ್ದಾರೆ. ಇವರೇ ಎಲ್ಲ ಬಿಜೆಪಿ ಶಾಸಕರು ಹೇಳ್ತಾರೆ, ಕೇಳ್ತಾರೆ. ಬಿಜೆಪಿ ಅಭ್ಯರ್ಥಿ ಕೂಡ ಎಲ್ಲ 500. ನನ್ಗೆ ನೋಡ್ಬೇಡ, ಮೇಲೆ ಅವರಿಗೆ ಪ್ರಧಾನಿ ಮಾಡ್ಲಿಕ್ಕೆ ನೋಡಿ, ನಮ್ಗೆ ಬೇಡ. ಆದ್ರೆ ಮೇಲೆ ಅವರಿಗೆ ನೋಡ್ಲಿಕ್ಕೆ ಅವರು ಗುಜರಾತ್ ಅಲ್ಲಿ ಬಹುಶಃ ಹುಟ್ಟಿದ್ದಾರೆ. ಎಲ್ಲಿಂದ ನಿಲ್ತಾರೆ ಅದು ಕೂಡ ಅವರು ಕೇಳಬೇಕು, ಮತ್ತೆ ಉತ್ತರ ಹೇಳಬೇಕು. ಇದ್ದ ಸಂದರ್ಭದಲ್ಲಿ ಏನ್ ಭಯ ಇದೆ, ಭಯ ಇದೆ. ಜನ ವೋಟ್ ಹಾಕಲ್ಲ ಅಂತ ಭಯ ಇದೆ. ಅದಕ್ಕೆ ಹುಟ್ಟಿದಿರ ಒಂದ್ ಕಡೆ, ಕೆಲಸ ಮಾಡ್ತೀರ ಒಂದ್ ಕಡೆ, ನಿಲ್ತೀರ ಬೇರೆ ಕಡೆ. ಧೈರ್ಯ ಇದ್ರೆ ಬನ್ನಿ. ನಾನು ನಾಳೆ ಸಿರ್ಸಿಯಲ್ಲಿ ಇದ್ದೀನಿ. ಎಲ್ಲ ಪತ್ರಿಕಾ ಮಾಧ್ಯಮದಿಂದ ಚಾಲೆಂಜ್ ಮಾಡ್ಲಿಕ್ಕೆ ಬಯಸ್ತೀನಿ.
ನಮ್ಮ ಅಕ್ಕ ತಂಗಿಯರ ಮುಖಾಂತರ, ನಮ್ಮ ಅಣ್ಣ ತಮ್ಮಂದರ ಮುಖಾಂತರ ಅವರು ನನ್ನ ಜೊತೆ ಇದ್ದಾರೆ. ಖಾನಾಪುರ್ನಲ್ಲಿ 5 ವರ್ಷ ನಾನು ಎಷ್ಟು ಕೆಲಸ ಮಾಡಿ ತೋರಿಸಿದ್ದೀನಿ, ಅವರು ಕೂಡ 6 ಬಾರಿ ಶಾಸಕರಾಗಿ ಎಷ್ಟು ಕೆಲಸ ಮಾಡಿ ತೋರಿಸಿದ್ದಾರೆ. ಶ್ವೇತ್ ಪತ್ರ ಆಗ್ಲಿ, ಯಾರ್ದು ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗ್ತದೆ ನೋಡೋಣ. ಹಾಸ್ಪಿಟಲ್ ಕಟ್ಟಿದ್ದೀನಿ ನಮ್ಮ ಹೆಣ್ಮಕ್ಳಿಗೋಸ್ಕರ, ಡಾಕ್ಟರ್ ಆಗಿ ನಾನು 15 ಕೋಟಿದು ಬರೀ 60 ಬೆಡ್ದು MCH ಹಾಸ್ಪಿಟಲ್ ನಮ್ಮ ಅಕ್ಕ ತಂಗಿಯರಿಗೆ ಡೆಲಿವರಿ ಆಗ್ಲಿಕ್ಕೆ ಸೇಫ್ ಆಗಿ ಸಮಾಧಾನವಾಗಿ ಆಗಿ ಅಂತ ಖಾನಾಪುರ್ ತರಕಾಡು ಪ್ರದೇಶದಲ್ಲಿ ಕಟ್ಟಿ ತೋರಿಸಿದ್ದೀನಿ. ಮಂತ್ರಿ ಇರಲಿಲ್ಲ, ಬರೀ ಶಾಸಕರು, ಅದು ಕೂಡ ವಿರೋಧಿ ಪಕ್ಷ ಶಾಸಕರು, ಸರ್ಕಾರ ಬಿಜೆಪಿದು. ಮಹಿಳೆಯರಿಗೋಸ್ಕರ, ಹೆಣ್ಮಕ್ಳಿಗೆ ಡಿಗ್ರಿ ಕಾಲೇಜ್, ಹೆಣ್ಮಕ್ಳಿಗೆ ಹೈಸ್ಕೂಲ್,